ಯೇಸು ಕ್ರಿಸ್ತನ ಮರಣದ ವಿಷಯವಾಗಿಯೂ ಆತನು ಅನುಭವಿಸಬೇಕಾದ ಬಾಧೆಗಳ ವಿಷಯವಾಗಿಯೂ ಯೆಶಾಯನು ತನ್ನ ಗ್ರಂಥ 53ನೇ ಅಧ್ಯಾಯದಲ್ಲಿ ಹೇಳಿದ ಎಲ್ಲ ಪ್ರವಾದನೆಗಳು ನೆರವೇರಿದವು. ಅದರಲ್ಲಿ ಒಂದು, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅದು ಹೇಗೆ ನೆರವೇರಿತು ಎಂಬುದನ್ನು ಇಂದು ತಿಳಿದುಕೊಳ್ಳೋಣ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಇಬ್ಬರು ಕಳ್ಳರ ಮಧ್ಯೆ ಶಿಲುಬೆಗೆ ಹಾಕುತ್ತಾರೆ. ಅಂದರೆ ಯೇಸು ಸ್ವಾಮಿ ಪ್ರಾಣ ಬಿಟ್ಟಿದ್ದು ಇಬ್ಬರು ದುಷ್ಟರ ಮಧ್ಯೆ. ಹಾಗಾದರೆ ಯೆಶಾಯ ಗ್ರಂಥದ 53ನೇ ಅಧ್ಯಾಯದ 9ನೇ ವಚನದ ಮೊದಲ ಭಾಗ ನೆರವೇರುತ್ತದೆ. ಹಾಗಾದರೆ ಎರಡನೇ ಭಾಗವಾದ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಹಾಗಾದರೆ ಪುಷ್ಟರು ಯಾರು? ಪುಷ್ಟರು ಎಂದರೆ ಶ್ರೀಮಂತರು, ಧನಿಕರು ಅಥವಾ ಬಲಿಷ್ಠರು ಎಂಬ ಅರ್ಥವನ್ನು ಕೊಡುತ್ತದೆ. ಈ ವಾಕ್ಯ ಅನುಸಾರವಾಗಿ ಹಾಗಾದರೆ ಶ್ರೀಮಂತ ಅಥವಾ ಧನಿಕ ಯಾರು? ನಾವು ಮತ್ತಾಯ 27ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಧನಿಕನು ಅರಿಮಥಾಯದ ಯೋಸೇಫನಾಗಿದ್ದಾನೆ. ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಆತನ ಶರೀರವನ್ನು ಪಿಲಾತನ ಅಪ್ಪಣೆ ಪಡೆದು ತೆಗೆದುಕೊಂಡು ಹೋಗಿ ಅದನ್ನು ಶುದ್ಧವಾದ ನಾರುಮುಡಿಯನ್ನು ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿ ಮಾಡಿದನು ಎಂದು ಬರೆಯಲ್ಪಟ್ಟಿದೆ. ಧನವಂತನಾದ ಯೋಸೇಫನು ಅದುವರೆಗೂ ಯಾರನ್ನು ಇಡದಂತಹ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಸುಗಂಧ ದ್ರವ್ಯಗಳನ್ನು ಲೇಪಿಸಿ ಇಟ್ಟು ಅದಕ್ಕೆ ಕಲ್ಲನ್ನು ಹೊರಳಿಸುತ್ತಾನೆ. ಅಂದರೆ ಯೆಶಾಯ 53ನೇ ಅಧ್ಯಾಯದ 9ನೇ ವಚನ ಹೀಗೆ ನೆರವೇರುತ್ತದೆ. ಅಂದರೆ ಯೇಸು ಸ್ವಾಮಿಯು ಶಿಲುಬೆಯಲ್ಲಿ ಇಬ್ಬರು ಕಳ್ಳರು ಅಂದರೆ ದುಷ್ಟರ ಮಧ್ಯೆಯೂ ಹಾಗೂ ಶ್ರೀಮಂತನೂ ಧನಿಕನೂ ಆದ ಅರಿಮಥಾಯದ ಯೋಸೇಫನ ಕೈಯಿಂದ ಹೂಣಲ್ಪಟ್ಟನು. ಅಂದರೆ ಪುಷ್ಟರ ನಡುವೆ ಕ್ರಿಸ್ತನು ಬರುವುದಕ್ಕೆ 700 ವರ್ಷಗಳ ಮುಂಚೆ ಯೆಶಾಯನು ಪ್ರವಾದಿಸಿದ ವಚನ ಹೀಗೆ ನೆರವೇರುತ್ತದೆ. 700 ವರ್ಷಗಳ ನಂತರ ಒಂದು ಪ್ರವಾದನೆ ನೆರವೇರಿದೆ ಎಂದರೆ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಕ್ಕಾಗಿ ತಾಳ್ಮೆಯಿಂದ ಕಾದಿರಿ, ಅದು ಕೂಡ ಖಂಡಿತವಾಗಿ ನೆರವೇರುತ್ತದೆ. ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅವು ಕ್ರಿಸ್ತನಲ್ಲಿ ಆಮೇನ್ ಎಂದಾಗುತ್ತವೆ.